ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ವಿಕ್ಕಾಗಿ ಏನು ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಬ್ರೆಡ್ ಇತ್ತು, ಸೊ ಸ್ಯಾಂಡ್ವಿಚ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಪೇಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪುದೀನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಗ್ರಿಲ್ ಮೆಷಿನಿಗೆ ಸ್ವಲ್ಪ ಹೀಟ್ ಆದಮೇಲೆ ನಾನು ಸ್ವಲ್ಪ ತುಪ್ಪ ಸವರ್ಕೊತಾ ಇದ್ದೀನಿ. ತುಪ್ಪ ಸವರಾದ್ಮೇಲೆ 2 ಪೀಸ್ ಬ್ರೆಡ್ಡನ್ನು ಇಟ್ಕೊತೀನಿ. ಸಾರಿ, ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ, ಬಿಕಾಸ್ ನನ್ನ ಮಗಳು ಮಾಡ್ತಾಯಿದ್ದಾಳೆ, ನನ್ನ ಹತ್ರ ವಿಡಿಯೋ ಸ್ಟ್ಯಾಂಡ್ ಇಲ್ಲ. ಸೊ ನೆಕ್ಸ್ಟ್ ತೊಗೊತೀನಿ. ಇವಾಗ ಸದ್ಯಕ್ಕೆ ಇದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡಾದಮೇಲೆ ಅದು ಸ್ವಲ್ಪ ಹೀಟ್ ಆಗೋವರೆಗೂ ಒಂದು 5 ಸೆಕೆಂಡ್ ಬಿಟ್ಟರೆ ಅದು ಸ್ವಲ್ಪ ಹೀಟ್ ಆಗುತ್ತೆ. ಅದಾದಮೇಲೆ 2 ಪೀಸ್ ಸ್ಲೈಸಸ್ನ ಬ್ರೆಡ್ ಇಟ್ಕೊಬೋದು. ನೋಡ್ತಿರ್ಬೋದು, ನಾನಿಲ್ಲಿ ಮನೇಲಿ ಏನು ಮಾಡ್ಕೊಂಡಿದ್ದೀನಿ ಪೇಸ್ಟನ್ನು, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪೇಸ್ಟಿಗೆ ನಾನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಅಷ್ಟೇ ಹಾಕ್ಕೊಂಡಿರೋದು, ಬೇರೆ ಇನ್ನೇನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಒಂದು ಚಿಟಿಕೆ ಉಪ್ಪು. ನಿಮ್ಗೆ ಸ್ಪೈಸ್ ಜಾಸ್ತಿ ಬೇಕು ಅಂತಂದರೆ ನೀವು ಮೆಣಸಿನ್ಕಾಯಿ ಒಂದು 2-3 ಹಾಕ್ಕೋಬೋದು. ಸೊ ನಾನಿಲ್ಲಿ ಈಗ ಇದಕ್ಕೆ ಕ್ಯಾರೆಟ್ ತುರಿದಿರೋದನ್ನ ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಬೇಕು ಅನಿಸುತ್ತೆ, ಲೈಕ್ ಮಶ್ರೂಮ್ ಆಗ್ಬೋದು, ಪನ್ನೀರ್ ಆಗ್ಬೋದು, ಇಲ್ಲ ಕೆಲವೊಬ್ರಿಗೆ ಬರೀ ಚೀಸ್ ಇಷ್ಟ ಆಗುತ್ತೆ, ಕಾರ್ನ್ ಇರ್ಬೋದು, ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ಮನೇಲಿ ಏನಿತ್ತು ಅದನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾರೆಟ್ ಇಟ್ಕೊಂಡಾದಮೇಲೆ ಸೌತೆಕಾಯಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಅಷ್ಟಾಗಿ ನನ್ನ ಮಗಳು ತಿನ್ನಲ್ಲ, ಸೊ ಒಂದೇ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸಣ್ಣದಾಗಿ ನಾನು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ವೆಜಿಟೇಬಲ್ಸ್ ಆ್ಯಡ್ ಆಗಿದೆ. ಬಟ್ ಇದು ಕೊನೆಯಲ್ಲಿ ಗ್ರಿಲ್ ಆದಮೇಲೆ ಇಷ್ಟೊಂದು ವೆಜಿಟೇಬಲ್ಸ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಒಳಗಡೆ, ಬಿಕಾಸ್ ಎಲ್ಲ ಫುಲ್ಲು ಕವರ್ಡ್ ಆಗಿರುತ್ತೆ. ಸೊ ಇದಾದ ನಂತರ ನಾನು ಕೆಚಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಿರೋದು. ಸೊ ಇದಾದಮೇಲೆ ನಾನು ಸ್ಲೈಸ್ ಚೀಸ್ ತೊಗೊಂಡಿದ್ದೀನಿ. ಸ್ಲೈಸ್ ಚೀಸ್ ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಮಗಳಿಗೆ ಟೇಸ್ಟ್ ಸಿಗುತ್ತೆ ಅಂತ, ವೆಜಿಟೇಬಲ್ಸ್ ಜೊತೆ ಆ ಟೇಸ್ಟ್ ಸಿಕ್ಕಿದ್ರೆ ಆವಾಗ ಅವ್ರು ನಿಮಗೆ ವೆಜಿಟೇಬಲ್ಸ್ನ ವೇಸ್ಟ್ ಮಾಡಲ್ಲ. ಈ ಕೆಲವೊಂದು ಮಕ್ಳುಗಳು ಏನಿರ್ತಾರೆ, ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ವೆಜಿಟೇಬಲ್ಸ್ನೆಲ್ಲ ಆಚೆ ಕಡೆ ಹಾಕಿ ಅದಾದಮೇಲೆ ಬರೀ ಬ್ರೆಡ್ಡು ಇಲ್ಲ ಚೀಸು ಅವೆರಡು ಮಾತ್ರ ತಿಂತಿರ್ತಾರೆ. ಸೊ ಇದು ಹಾಕೋದ್ರಿಂದ ಅದು ಫುಲ್ಲು ಮೆಲ್ಟಾಗಿ ವೆಜಿಟೇಬಲ್ಸ್ಗೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಆಗ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಕೆಚಪ್ ಇರ್ಬೋದು, ಇಲ್ಲ ಅಂತಂದರೆ ಚೀಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಆ್ಯಡ್ ಆದಮೇಲೆ ಇದ್ರ ಮೇಲೆ ಮತ್ತೆ ಇನ್ನೊಂದು ಸ್ಲೈಸಸ್ ಬ್ರೆಡ್ ಪೀಸಸ್ನ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋದು. ಸೊ ಟೋಸ್ಟರ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಇನ್ನೂ ಒಂದೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ. ಬೇಕಿದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಎಣ್ಣೆ ತುಪ್ಪ ಆಪ್ಷನಲ್ ಅದು. ಸೊ ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೀವು ಕಾಣಿಸ್ತಿರ್ಬೋದು ರೆಡ್ ಬಟನ್ ಇದೆ, ಸೊ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಗ್ರೀನ್ ಬಟನ್ಗೆ ಕನ್ವರ್ಟ್ ಆಗುತ್ತೆ. ಜಸ್ಟ್ 5 to 10 ಮಿನಿಟ್ಸಲ್ಲಿ ಇದಾಗೋಗ್ಬಿಡುತ್ತೆ. ಎಲ್ಲ ಔಟ್ಸೈಡ್ ಹೋಗಿ ತಿನ್ನೋ ಆಗ ಇಲ್ಲ, ಮನೆಯಲ್ಲೇ ಫ್ರೆಶ್ಶಾಗಿ ಹೆಲ್ದಿಯಾಗಿ ಮಾಡಿಕೊಂಡು ನೀವು ಮಕ್ಕಳು ಯಾರು ತಿನ್ಬೋದು. ಸೊ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕವರ್ಡ್ ಆಗಿದೆ ಅಂತ. ಚೀಸ್ ಕೂಡ ಮೆಲ್ಟಾಗಿ ಔಟ್ಸೈಡ್ ಬಂದಿಲ್ಲ. ಸೊ ನನಗೆ ಇನ್ನೊಂದು ಸ್ವಲ್ಪ ರೋಸ್ಟ್ ಬೇಕಿತ್ತು, ಸೊ ಅದಕ್ಕಾಗಿ ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಆಗಿದೆ, ನನಗೆ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಬೇಕಿತ್ತು, ಕರುಮ್ ಅನ್ನೋ ಥರ. ಸೊ ಅದಕ್ಕೆ ಇನ್ನೊಂದು ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಕ್ಲೋಸ್ ಮಾಡ್ತಾ ಇದ್ದೀನಿ ಟೋಸ್ಟರ್ನ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು ಸಾಸ್ ಜೊತೆ. ನೀವು ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ವೆಜಿಟೇಬಲ್ ವೇಸ್ಟ್ ಮಾಡೋ ಮಕ್ಕಳಿಗಂತೂ ಇದನ್ನು ಈಸಿಯಾಗಿ ವೆಜಿಟೇಬಲ್ಸ್ನ ತಿನ್ನಿಸ್ಬೋದು. ಕ್ಯಾರೆಟ್ ತುರಿದಿರೋದಾಗಿರ್ಬೋದು, ಇಲ್ಲ ಸಣ್ಣದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡಿರೋದಾಗಿರ್ಬೋದು,
ಇಲ್ಲಾಂದರೆ ನೀವು ಪನ್ನೀರು ಕಾರ್ನ್ ಕೂಡ ಆ್ಯಡ್ ಮಾಡ್ಬೋದು. ಕೆಲವೊಂದು ಮಕ್ಳಿಗೆ ಪನ್ನೀರ್ ಕಾರ್ನ್ ಕೂಡ ಇಷ್ಟ ಆಗುತ್ತೆ. ಸಾರಿ ಗೈಸ್, ನನಗೆ ಸಡನ್ನಾಗಿ ಸ್ಪೂನ್ ಸಿಗಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಚಾಕುನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸಂಜೆ ಸ್ನ್ಯಾಕ್ಸ್ಗೆ ಏನು ಮಾಡಿದೆ ಅಂತ. ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.